ಒಂದು 20 ರೂಪೀಸ್ ಕೊಟ್ಟರೆ 365 ಲೈನ್ ದೀಪದ ಬತ್ತಿ ಸಿಗುತ್ತೆ. ಅದಕ್ಕೆ ಯಾಕೆ ಇಷ್ಟು ಕಷ್ಟಪಡಬೇಕು ಅನ್ಕೊತಿದ್ದೀರಾ? ಅದು ಹಾಗಲ್ಲ, ಕೈಯಾರೆ ಮಾಡಿರೋ ದೀಪನ ಹಚ್ಚೋದ್ರಿಂದ ಆ ಸ್ಯಾಟಿಸ್ಫ್ಯಾಕ್ಷನ್ನು, ಆ ಪಾಸಿಟಿವಿಟಿ ವೈಬ್ಸೇ ಬೇರೆ ಥರ ಇರುತ್ತೆ. ಅದು ಮಾಡಿದವ್ರಿಗೆ ಮಾತ್ರ ಆ ವೈಬ್ಸ್ ಎಲ್ಲ ಹೇಗಿರುತ್ತೆ ಅಂತ ಫೀಲ್ ಆಗುತ್ತೆ. ಫಸ್ಟಿಗೆ ಹತ್ತಿನ ಬೀಜದಿಂದ ಬಿಡಿಸ್ಕೊಂಡು ಹಾಲಿಂದ ಈ ಥರ ದಾರಾನ ತೊಗೊತಿದ್ದೀನಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದುವರೆಗೂ ನಾನೊಂದು ಮೋರ್ ದೆನ್ 500 ಕ್ರಾಫ್ಟ್ಸ್ ಮಾಡಿದ್ದೀನಿ. ಬಟ್ ಎಲ್ಲದಕ್ಕನ್ನ ಇದೊಂದು ಬೆಸ್ಟ್ ಕ್ರಾಫ್ಟ್ ಅಂತಲೇ ಅನಿಸ್ತು. ಈ ರೀತಿ ಹತ್ತಿಯಿಂದ 365 ಲೈನ್ಸ್ ಬತ್ತಿನ ಮಾಡೋದು. 365 ಬತ್ತಿಯ ದೀಪನ ಹಚ್ಚೋದ್ರಿಂದ ವರ್ಷವಿಡೀ ದೀಪ ಹಚ್ಚಿ ಪೂಜೆ ಮಾಡಿದ ಫಲ ಪ್ರಾಪ್ತಿ ಆಗುತ್ತೆ ಹಾಗೂ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ. ನೋಡಿ, ಈ ಥರ ನಾನು ಇದಕ್ಕೆ ಮತ್ತೆ ಆಫ್ಗೆ ಕಟ್ ಮಾಡಿ 100 ಲೈನ್ಸ್ ಬರೋಂಗೆ ಮಾಡ್ಕೊತಿದ್ದೀನಿ. ಈ ಥರ 3 ಬಂಚಸ್ನ ರೆಡಿ ಮಾಡಿಕೊಂಡ್ರೆ 300 ಲೈನ್ಸ್ ಆಗುತ್ತೆ. ಮತ್ತು ಇನ್ನೊಂದು ಬಂಚಲ್ಲಿ 65 ಲೈನ್ಸು ಎಲ್ಲ ಒಟ್ಟಿಗೆ ಸೇರಿ ಹತ್ತಿ ದಾರ ಬರುತ್ತಲ್ವ, ಅದರಿಂದ ಗಂಟಾಗಬೇಕು ಟೈಟಾಗೆ. ವರ್ಷವಿಡೀ ಪ್ರತಿದಿನ ನಾವು ಮನೇಲಿ ದೀಪ ಹಚ್ಚೋಕ್ಕಾಗಿರೋದಿಲ್ಲ. ಈ ರೀತಿ ಅದರ ದೋಷಗಳ ನಿವಾರಣೆ ಆಗಬೇಕಂದ್ರೆ ಕಾರ್ತಿಕ್ ಮಾಸದಲ್ಲಿ ಈ 365 ಬತ್ತಿ ದೀಪಾರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಕಾರ್ತಿಕ್ ಮಾಸದಲ್ಲಿ ಕಾರ್ತಿಕ ಸೋಮವಾರ ಮತ್ತು ಕಾರ್ತಿಕ ಹುಣ್ಣಿಮೆ ಇವೆರಡು ತುಂಬ ಶ್ರೇಷ್ಠವಾದ ದಿನ ಆಗಿದೆ ಈ ಮಾಸದಲ್ಲಿ. 365 ಬತ್ತಿ ಹಚ್ಚೋದ್ರ ಮಹತ್ವ ಏನು ಅಂದರೆ ವರ್ಷವಿಡೀ ಮಾಡಿದ ಪೂಜೆ ಫಲ ಸಿಗುತ್ತೆ, ಪಾಪ ಪರಿಹಾರ ಆಗುತ್ತೆ, ಸಮೃದ್ಧಿ ಹಾಗೂ ಸಂತೋಷ ಸಿಗುತ್ತೆ ಅಂತ ನಂಬಿಕೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಶಿವನಾಮ ಸ್ಮರಣೆ ಮಾಡುತ್ತಾ ಈ ದೀಪಾರಾಧನೆ ಮಾಡಬೇಕಿರುತ್ತೆ.